ಹೈ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಮಿಡಿಯೇಟ್ಲಿ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಈ ಒಂದು ಸೆಕೆಂಡ್ ಪಿ ಯು ಸಿಯ ಎಕ್ಸಾಮ್ 2ಗೆ ಸಂಬಂಧಪಟ್ಟಂಥ ಒಂದು ರಿಸಲ್ಟ್ನ ಇವತ್ತು ಬಿಡ್ತಾ ಇದ್ದಾರೆ. ಸೊ ಏನು ಎತ್ತ ಯಾವ ರೀತಿ ಚೆಕ್ ಮಾಡೋದು ಎಲ್ಲ ಒಂದು ಪ್ರೊಸೆಸ್ನ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಅದಕ್ಕೂ ಮುನ್ನ ನಾನು ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದು ಒಂದು ನಿನ್ನೆ ನೈಟ್ ಒಂದು ನಮ್ಮ ಒಂದು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಂದಂಥ ಒಂದು ಸರ್ಕ್ಯುಲರ್ ಆಗಿರುತ್ತೆ. ನೈಟ್ ಬಂದಿದೆ ಇದು. ಸೊ ನಾನು ನೈಟ್ ಇನ್ಫಾರ್ಮ್ ಮಾಡೋಕ್ಕಾಗಿಲ್ಲ, ಸೊ ಅದಕ್ಕಾಗಿ ಇವಾಗ ಮಾಡ್ತಾಯಿದ್ದೀನಿ. ಮತ್ತು ಹೆಂಗೆ ಚೆಕ್ ಮಾಡಬೇಕು ಅದೆಲ್ಲ ಪ್ರೊಸೆಸ್ನ ಇದರಲ್ಲಿ ಹೇಳ್ಕೊಡ್ತೀನಿ. ನೋಡಿ, 2024 ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಪರೀಕ್ಷೆ 2 ಅನ್ನು ದಿನಾಂಕ 29/4/2024 16/5/2024 ನಡೆಸಲಾಯಿತು. ಇದರ ಫಲಿತಾಂಶವನ್ನು ದಿನಾಂಕ 21/5/2024 ಮಧ್ಯಾಹ್ನ 3 ಗಂಟೆಗೆ NIC ವೆಬ್ಸೈಟ್ ಅಂದರೆ ಒಂದು KarResults.nic.in ನಲ್ಲಿ ಪ್ರಕಟಿಸಲಾಗುವುದು ಅಂತ ನಿನ್ನೆ ಒಂದು ಸರ್ಕ್ಯುಲರ್ನಲ್ಲಿ ಹೇಳಿದ್ದಾರೆ. ಸೊ ಇದನ್ನ ಲೈವ್ ಆಗಿ ಒಂದು ಚೆಕ್ ಮಾಡೋ ಪ್ರೊಸೆಸ್ನ ಹೇಳ್ಕೊಡ್ತೀನಿ. ನೋಡಿ, ಮೊದಲಿಗೆ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ KarResults.nic.in ಅಂತ ಸರ್ಚ್ ಮಾಡಿ. ನೋಡ್ತಾ ಇರ್ಬೋದು, ಆಲ್ರೆಡಿ ನಾನಿಲ್ಲಿ ಸರ್ಚ್ ಮಾಡಿದ್ದೀನಿ. ಈ ಥರ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಆಲ್ರೆಡಿ ಒಂದು SLC ರಿಸಲ್ಟು ಮತ್ತು ಈ ಒಂದು ಸೆಕೆಂಡ್ ಪಿ ಯು ಸಿ ರಿಸಲ್ಟು ಎಕ್ಸಾಮ್ ಒಂದ್ರದ್ದು ಆಲ್ರೆಡಿ ಇಲ್ಲಿ ಒಂದು ಡಿಸ್ಪ್ಲೇ ಆಗಿದೆ. ಇವಾಗ ಸೆಕೆಂಡ್ ಎಕ್ಸಾಮ್ದು ಇದ್ರ ಕೆಳಗೇ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ಒಂದು ಸೆಕೆಂಡ್ ಎಕ್ಸಾಮ್ದು ನೋಡಿ, ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದು ಕರೆಕ್ಟಾಗಿ ಇವತ್ತು ಒಂದು 3 ಗಂಟೆಗೆ ಇದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಅವಾಗ ಚೆಕ್ ಮಾಡ್ಕೋಬೋದು. ನೋಡಿ, ಜಸ್ಟ್ ಇದ್ರ ಮೇಲೆ ಟ್ಯಾಪ್ ಮಾಡಿ, ಇಲ್ಲಿ ನೆಕ್ಸ್ಟು ಲಿಂಕ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದಾದಮೇಲೆ ನೀವು ಅದ್ರ ಮೇಲೆ ಇವಾಗ ಉದಾಹರಣೆ ತೋರಿಸ್ತೀನಿ. ಇಲ್ಲಿ ಜಸ್ಟ್ ಟ್ಯಾಪ್ ಮಾಡಿದ್ರಾಯಿತು. ನೆಕ್ಸ್ಟು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಆ್ಯಂಡ್ ಒಂದು ಕಾಂಬಿನೇಷನ್ ಹಾಕಿ ಸಬ್ಮಿಟ್ ಮಾಡಿದ್ರೆ ಒಂದು ರಿಸಲ್ಟು ಡಿಸ್ಪ್ಲೇ ಆಗುತ್ತೆ. ಮತ್ತು ಇನ್ನೇನೇ ಡೌಟ್ಸ್ ಇದ್ದರೂ ನಾನು ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.